ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 58ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 58ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 58ನೇ ಶ್ಲೋಕವು ಹೀಗಿದೆ. ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಯ್ಯೋ ಗವಿರೋ ಗಹನೋ ಗುಪ್ತಶ್ಚಕ್ರಗದಾಧರಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 9 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಮಹಾವರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭೂದೇವಿಯನ್ನು ರಕ್ಷಿಸಲು ವರಾಹ ರೂಪವನ್ನು ಪಡೆದವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಗೋವಿಂದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವನ್ನು ವೇದ ಮಂತ್ರಗಳಿಂದ ತಲುಪಬಹುದಾದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸುಷೇಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮಹಾ ಸೈನ್ಯವನ್ನು ಹೊಂದಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಕನಕಾಂಗದಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಚಿನ್ನದ ಭುಜಗಳನ್ನು ಹೊಂದಿರುವವನು ಅಥವಾ ಚಿನ್ನದಿಂದ ಮಾಡಿದ ತೋಳುಗಳನ್ನು ಹೊಂದಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಗುಹಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ರಹಸ್ಯ ಉಪನಿಷತ್ತುಗಳಿಂದ ಮೂಲಕ ಮಾತ್ರ ತಿಳಿಯಬಹುದಾದವನು ಅಥವಾ ನಮ್ಮ ಮನಸ್ಸಿನ ಗುಹೆಯಲ್ಲಿರುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಗಭೀರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜ್ಞಾನ, ಸಂಪತ್ತು, ಶಕ್ತಿ ಮತ್ತು ಶೌರ್ಯದಿಂದಾಗಿ ಭವ್ಯವಾಗಿ ಕಾಣಿಸಿಕೊಳ್ಳುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಗಹನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಳೆಯಲಾಗದವನು ಅಥವಾ ಎಚ್ಚರ, ಕನಸು ಮತ್ತು ನಿದ್ರೆಯ 3 ಸ್ಥಿತಿಗಳ ಜೊತೆಗೆ ಅವುಗಳ ಅನುಪಸ್ಥಿತಿಗೂ ಸಾಕ್ಷಿಯಾಗಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಗುಪ್ತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮನಸ್ಸಿನಿಂದ ಮತ್ತು ಮಾತುಗಳಿಂದ ಮರೆಮಾಡಲ್ಪಟ್ಟವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಚಕ್ರ ಗದಾಧರಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪವಿತ್ರ ಚಕ್ರ ಅಥವಾ ಗದೆಯನ್ನು ಕೈಯಲ್ಲಿ ಹಿಡಿದಿರುವವನು. ಈ ಶ್ಲೋಕವು ಜೀವನದಲ್ಲಿನ ತೀವ್ರ ಅಡೆತಡೆಗಳನ್ನು ನಿವಾರಿಸುತ್ತದೆ, ದೈವಿಕ ರಕ್ಷಣೆಯನ್ನು ಆಹ್ವಾನಿಸುತ್ತದೆ, ನಮ್ಮ ಗುಪ್ತ ಭಯಗಳನ್ನು ಜಯಿಸುತ್ತದೆ ಮತ್ತು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಕಷ್ಟಕರ ಅಥವಾ ಹತಾಶ ಜೀವನ ಸನ್ನಿವೇಶಗಳಿಂದ ರಕ್ಷಣೆ ಮತ್ತು ಪರುಗಣಿಕೆಯನ್ನು ಪಡೆಯಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಭಗವಂತನ ಅನುಗ್ರಹವನ್ನು ಪಡೆಯಲು, ಆಳವಾದ ಆಂತರಿಕ ಸಂತೋಷವನ್ನು ಅನುಭವಿಸಲು ಮತ್ತು ದೈವಿಕ ಸಂಪರ್ಕವನ್ನು ಬಲಪಡಿಸಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಉದ್ದೇಶಗಳನ್ನು ಹೋರಾಡಲು ಧೈರ್ಯ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಈ ಶ್ಲೋಕವು ನಮ್ಮ ಜೀವನದಲ್ಲಿ ಸಮೃದ್ಧಿ, ಸಂಪತ್ತು ಮತ್ತು ಭೌತಿಕ ಸಮೃದ್ಧಿಯನ್ನು ಆಕರ್ಷಿಸಲು ನಮಗೆ ಸಹಾಯ ಮಾಡುತ್ತದೆ. ಇದು ಅಪಾರ ತಾಳ್ಮೆ, ಭಾವನಾತ್ಮಕ ಸ್ಥಿರತೆ ಮತ್ತು ಮಾನಸಿಕ ಆಳವನ್ನು ನೀಡುತ್ತದೆ. ಇದು ಮನಸ್ಸನ್ನು ಭ್ರಮೆಗಳು, ಗೊಂದಲ ಮತ್ತು ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ. ಇದು ನಮ್ಮ ಸುತ್ತಲೂ ರಕ್ಷಣಾತ್ಮಕ ಆಧ್ಯಾತ್ಮಿಕ ಗುರಣಿಯನ್ನು ಸೃಷ್ಟಿಸುತ್ತದೆ. ಇದು ಅಡೆತಡೆಗಳು ಮತ್ತು ಶತ್ರುಗಳನ್ನು ನಾಶಪಡಿಸುತ್ತದೆ, ನೀತಿವಂತರಲ್ಲಿ ಅಂತಿಮ ವಿಜಯವನ್ನು ಖಚಿತಪಡಿಸುತ್ತದೆ. ಸ್ವಾತಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 58ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 59ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.